ನಮಸ್ಕಾರ. ಈ ಅವಧಿಯಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದ ಅಧ್ಯಾಯವಾದಂತಹ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಈ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ಈ ಅವಧಿಯಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿಯೋಣ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ನಡೆಯುತ್ತದೆ. ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಭಾರತೀಯರು ಈ 1857ರ ದಂಗೆಯನ್ನ ಭಾರತೀಯರು ಎಂದು ಕರೆಯುತ್ತಾರೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯುತ್ತಾರೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದು ಭಾರತೀಯರು ಕರೆದ ಬಗೆ. 1857ರ ದಂಗೆಯನ್ನ ಭಾರತೀಯರು ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯುತ್ತಾರೆ. ಆಗ ಬ್ರಿಟಿಷರು ಏನು ಮಾಡ್ತಾರೆ, ಇದನ್ನು ಅಲ್ಲಗಳೆಯುತ್ತಾರೆ. ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ, ಇದು ಕೇವಲ ಸಿಪಾಯಿ ದಂಗೆ. ಬ್ರಿಟಿಷರು ಕರೀತಾರೆ ಈ ದಂಗೆಯಲ್ಲಿ ಕೇವಲ ಸಿಪಾಯಿಗಳು ಮಾತ್ರ ಭಾಗವಹಿಸಿದ್ದಾರೆ, ಹಾಗಾಗಿ ಇದು ಕೇವಲ ಸಿಪಾಯಿ ದಂಗೆ ಎಂದು ಕೂಡ ಕರೆಯುತ್ತಾರೆ. ಈ ರೀತಿ ಭಾರತೀಯರಲ್ಲಿ ಇದು ಭಾರತೀಯರ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಹೋರಾಟ ಅಂತ ಭಾರತೀಯರು ಕರೆದರೆ, ಇದರಲ್ಲಿ ಕೇವಲ ಸಿಪಾಯಿಗಳು ಮಾತ್ರ ಭಾಗವಹಿಸಿದ್ದಾರೆ, ಹಾಗಾಗಿ ಇದು ಕೇವಲ ಸಿಪಾಯಿ ದಂಗೆ. ಈಗಾಗಲೇ ನಮಗೆ ಬ್ರಿಟಿಷರ ಬಗ್ಗೆ ಅನೇಕ ವಿಚಾರಗಳು, ಮಾಹಿತಿಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಾರೆ. ವ್ಯಾಪಾರಿ ಕೋಟೆಗಳನ್ನ ಕರಾವಳಿ ತೀರಗಳಲ್ಲಿ ಆರಂಭ ಮಾಡುತ್ತಾರೆ. ಸುದೀರ್ಘವಾದಂತಹ ಯುರೋಪಿನೊಂದಿಗೆ ಭಾರತ ಮತ್ತು ಯುರೋಪಿನೊಂದಿಗೆ ನಂಟನ್ನು ಬೆಳೆಸಿಕೊಳ್ತಾರೆ. ಹಂತ ಹಂತವಾಗಿ ಭಾರತದ ರಾಜಕೀಯ ಅಸ್ಥಿರತೆ ಲಾಭವನ್ನು ಪಡೆದುಕೊಂಡಂತಹ ಬ್ರಿಟಿಷರು ಒಂದು ಆಸೆ ಚೆಲ್ಲುತ್ತದೆ ಅವರಲ್ಲಿ. ಏನು ಆಸೆ? ವ್ಯಾಪಾರದ ಜೊತೆಗೆ ಭಾರತದಲ್ಲಿ ನಾವು ರಾಜಕೀಯ ಆಧಿಪತ್ಯವನ್ನು ಇಡೀ ವಾರ ನಮ್ಮ ರಾಜಕೀಯ ನಿಯಂತ್ರಣದಲ್ಲಿ ಇರಬೇಕು ಅನ್ನುವಂತಹ ಆಸೆ, ಮಹತ್ವಾಕಾಂಕ್ಷೆ ಬ್ರಿಟಿಷರಲ್ಲಿ ಮೂಡುತ್ತದೆ. ಬ್ರಿಟಿಷರಿಗೆ ಆ ರೀತಿಯಾದಂತಹ ಆಸೆ ಮೂಡುವುದಕ್ಕೂ ಕೂಡ ಅನೇಕ ಕಾರಣಗಳಿವೆ. ಏನು ಕಾರಣ ಅಂತಂದ್ರೆ, ಭಾರತದಲ್ಲಿ ಸ್ಥಳೀಯ ರಾಜರುಗಳ ಮಧ್ಯೆ ಇದ್ದಂತಹ ವೈಷಮ್ಯ, ಆ ವೈಷಮ್ಯವನ್ನು ಒಬ್ಬರ ಮಧ್ಯೆ ಒಬ್ಬರಿಗೆ ಎತ್ತಿ ಕಟ್ಟುವುದರ ಮೂಲಕವಾಗಿ ಬ್ರಿಟಿಷರು ಏನು ಮಾಡ್ತಾರೆ, ಹಂತ ಹಂತವಾಗಿ ಸ್ಥಳೀಯ ರಾಜರನ್ನೇ ಬಳಸಿಕೊಂಡು ಸ್ಥಳೀಯ ರಾಜರುಗಳನ್ನ ಸೋಲಿಸುತ್ತಾ ಇಡೀ ಭಾರತದ ರಾಜಕೀಯ ಆಧಿಪತ್ಯವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಅದರಲ್ಲೂ ಕೂಡ 1752ರಲ್ಲಿ ಪ್ಲಾಸಿ ಕದನದಲ್ಲಿ ಗೆಲುವನ್ನು ಸಾಧಿಸುತ್ತಾರೆ. 1764ರಲ್ಲಿ ಬಕ್ಸಾರ್ ಕದನದಲ್ಲೂ ಕೂಡ ಗೆಲುವು ಸಾಧಿಸುತ್ತಾರೆ. ಈ ಎರಡೂ ಕದನಗಳ ಗೆಲುವು ಬ್ರಿಟಿಷರ ಒಂದು ಆಸೆಯನ್ನ ಇಮ್ಮಡಿಗೊಳಿಸುತ್ತದೆ. ಯಾವ ಆಸೆಯನ್ನ ಇಮ್ಮಡಿಗೊಳಿಸುತ್ತದೆ ಅಂತ ಹೇಳಿದ್ರೆ, ಭಾರತದಲ್ಲಿ ನಾವು ರಾಜಕೀಯ ಆಧಿಪತ್ಯವನ್ನು ಸ್ಥಾಪಿಸುವಂತಹ ಆಸೆ ಇನ್ನಷ್ಟು ಬಲಗೊಳಿಸುತ್ತದೆ. ಇದು ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನದ ಗೆಲುವು. ಈ ಗೆಲುವಿನಿಂದಾಗಿ ಬ್ರಿಟಿಷರು ಇಡೀ ಭಾರತವನ್ನ ಅನೇಕ ಸಂಧಾನಗಳ ಮೂಲಕವಾಗಿ, ಯುದ್ಧ ನೀತಿಗಳ ಮೂಲಕವಾಗಿ ಸಾಕಷ್ಟು ನೀತಿಗಳನ್ನು ಅವರು ಬ್ರಿಟಿಷರು ಜಾರಿಗೆ ತರ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾದಂತಹ ನೀತಿಗಳು ಅಂತಂದ್ರೆ ಸಹಾಯಕ ಸೇನಾ ಪದ್ಧತಿ ಮತ್ತು ದತ್ತು ಪುತ್ರರಿಗೆ ಹಕ್ಕಿಲ್ಲ. ಈ ಎರಡೂ ನೀತಿಗಳಿಂದಾಗಿ ಬ್ರಿಟಿಷರು ಇಡೀ ಭಾರತವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಈ ರೀತಿ ಭಾರತೀಯರು ತಮ್ಮ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನ ಬ್ರಿಟಿಷರಿಗೆ ಬಿಟ್ಟುಕೊಡ್ತಾರೆ. ಆ ನಿಟ್ಟಿನಲ್ಲಿ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ನಡೆಸಿದಂತಹ ಹೋರಾಟವೇ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಆದರೆ ಬ್ರಿಟಿಷ್ ಏನಂತ ಕರೀತಾರೆ, ದಂಗೆಯನ್ನ ಸಿಪಾಯಿ ದಂಗೆ ಎಂದು ಕೂಡ ಕರೆಯುತ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ಕೇವಲ ಸಿಪಾಯಿಗಳು ಮಾತ್ರ ಭಾಗವಹಿಸಿದ್ದಾರೆ, ಹಾಗಾಗಿ ಕೇವಲ ಒಂದು ಸಿಪಾಯಿ ದಂಗೆ. ಹಾಗಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನು ಕಾರಣಗಳನ್ನು ಪಟ್ಟಿ ಮಾಡಬಹುದು? ಯಾವೆಲ್ಲ ಕಾರಣಗಳು
1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳಾಗಿವೆ. ಅನೇಕ ಕಾರಣಗಳನ್ನು ಪಟ್ಟಿ ಮಾಡಬಹುದು. ಒಂದು ರಾಜಕೀಯ ಕಾರಣ, ಎರಡು ಆರ್ಥಿಕ ಕಾರಣ, ಮೂರು ಆಡಳಿತಾತ್ಮಕ ಕಾರಣ, ನಾಲ್ಕು ಸೈನಿಕ ಕಾರಣ, ಐದು ತತ್ಕ್ಷಣ ಕಾರಣ. ಈ ರೀತಿ 1857ರಂಗೆ ಎಲ್ಲಾ ಕಾರಣಗಳನ್ನ ನಾವು ಪಟ್ಟಿ ಮಾಡಬಹುದು. ಈಗ ಒಂದೊಂದೇ ಕಾರಣವನ್ನು ನಾವು ತಿಳಿಯುತ್ತಾ ಹೋಗೋಣ. ಮೊದಲನೇದಾಗಿ ರಾಜಕೀಯ ಕಾರಣ. ಈಗಾಗಲೇ ಹೇಳಿದ್ವಿ ನಾವು, ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನ, ತಮ್ಮ ಆಧಿಪತ್ಯವನ್ನ ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ಅನೇಕ ನೀತಿಗಳನ್ನು ಜಾರಿಗೆ ತಂದಿದ್ದಾರೆ. ಆ ಅನೇಕ ನೀತಿಗಳಲ್ಲಿ ಎರಡು ಪ್ರಮುಖವಾದಂತಹ ನೀತಿಗಳು ಅಂತ ಹೇಳಿದ್ರೆ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೇನಾ ಪದ್ಧತಿ ಜಾರಿಗೆ ತಂದಿದ್ದಾರೆ. ಸಹಾಯಕ ಸೇನಾ ಪದ್ಧತಿ. ಲಾರ್ಡ್ ಡಾಲ್ಹೌಸಿ ದತ್ತು ಪುತ್ರರಿಗೆ ಹಕ್ಕಿಲ್ಲ. ಈ ಎರಡೂ ಪ್ರಮುಖ ನೀತಿಗಳಿಂದಾಗಿ ಅನೇಕ ಸ್ಥಳೀಯ ರಾಜಮನೆತನಗಳು, ನೋಡ್ರಿ, ದತ್ತು ಪುತ್ರರಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿಯಲ್ಲಿ ಸತಾರ, ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ ಈ ಎಲ್ಲಾ ರಾಜಮನೆತನಗಳು ಆ ರಾಜಮನೆತನದ ಮೇಲಿನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾರೆ. ಅದೇ ಜೊತೆಗೆ ಸಹಾಯಕ ಸೇನಾಪತಿಯಿಂದಲೂ ಕೂಡ ಮರಾಠರು ಇರ್ಬೋದು, ಹೋಳ್ಕರ್ ಮನೆತನ ಇರ್ಬೋದು, ಸಿಂಧ್ಯಾ ಮನೆತನ ಇರ್ಬೋದು, ಈ ರೀತಿ ಅನೇಕ ರಾಜಮನೆತನಗಳು ಸಹಾಯಕ ಸೇನಾ ಪದ್ಧತಿಗೆ ಒಳಪಟ್ಟು ಆ ಸ್ಥಳೀಯ ರಾಜಮನೆತನಗಳ ಮೇಲಿನ ಅಸ್ತಿತ್ವವನ್ನು ಕಳೆದುಕೊಳ್ತಾರೆ. ಈ ರೀತಿ ಈ ಎರಡೂ ನೀತಿಗಳಿಂದಾಗಿ ತಮ್ಮ ಸ್ಥಳೀಯ ರಾಜಮನೆತನಗಳ ಮೇಲಿನ ಅಸ್ತಿತ್ವವನ್ನು ಕಳೆದುಕೊಂಡಂತಹ ಆ ಎಲ್ಲಾ ರಾಜಮನೆತನಗಳು ಕೂಡ ಒಂದಾಗಿ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಮುಂದಾಗ್ತಾರೆ. ಇದೇ ರಾಜಕೀಯ ಕಾರಣ. ಸಹಾಯಕ ಸೇನಾ ಪದ್ಧತಿ ಮತ್ತು ದತ್ತು ಪುತ್ರರಿಗೆ ಹಕ್ಕಿಲ್ಲ, ಈ ನೀತಿಯಿಂದಾಗಿ ಅನೇಕ ಭಾರತದ ಸ್ಥಳೀಯ ರಾಜಮನೆತನಗಳು ತಮ್ಮ ಸ್ಥಳೀಯ ರಾಜಮನೆತನದ ಮೇಲಿನ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತಾರೆ. ಈ ಎಲ್ಲಾ ರಾಜಮನೆತನ, ಯಾವ ರಾಜಮನೆತನಗಳು ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾರೋ ಅವರೆಲ್ಲರೂ ಕೂಡ ಒಂದಾಗಿ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಮುಂದಾಗ್ತಾರೆ. ಇದೇ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣವಾಗಿದೆ. ಯಾವ ರಾಜಮನೆತನ ಗಂಡು ಪುತ್ರರ ಅಥವಾ ಗಂಡು ಸಂತಾನವಿಲ್ಲದೆ ದತ್ತು ಪುತ್ರರನ್ನ ತೆಗೆದುಕೊಂಡು ಉತ್ತರಾಧಿಕಾರದ ಹಕ್ಕನ್ನ ನೀಡುವಂತಿಲ್ಲ, ಅಂತಹ ರಾಜಮನೆತನ ನೇರವಾಗಿ ಯಾರ ಆಡಳಿತಕ್ಕೆ ಒಳಪಡ್ತಾ ಇದ್ವು? ಬ್ರಿಟಿಷರ ಆಡಳಿತಕ್ಕೆ ಒಳಪಡ್ತಾ ಇದ್ವು. ಈ ನೀತಿಯಿಂದಾಗಿ ಅನೇಕ ರಾಜಮನೆತನಗಳು ಬ್ರಿಟಿಷರ ವಶವಾಗ್ತವೆ. ಆ ಎಲ್ಲಾ ರಾಜಮನೆತನಗಳ ರಾಜರು ಕೂಡ ಏನಾಗ್ತಾರೆ? ಒಂದಾಗಿ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ, ದಂಗೆಗೆ ಮುಂದಾಗುತ್ತಾರೆ. ಇದನ್ನೇ ನಾವು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣವನ್ನಾಗಿ ಹೇಳಬಹುದಾಗಿದೆ. ಇದು ರಾಜಕೀಯ ಕಾರಣ. ಹಾಗಾದ್ರೆ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ಆರ್ಥಿಕ ಕಾರಣ. 1857ರಲ್ಲಿ ಆರ್ಥಿಕ ಕಾರಣವೇನು? 18ನೇ ಶತಮಾನ ಅನೇಕ ಕಾರಣಗಳನ್ನು ಪಟ್ಟಿ, ಆರ್ಥಿಕ ಕಾರಣದಲ್ಲಿ ನಾವು ಅನೇಕ ಕಾರಣಗಳನ್ನು ಪಟ್ಟಿ ಮಾಡ್ತೀವಿ. ಇಲ್ಲಿ ಪ್ರಶ್ನೆಗಳನ್ನ ಪರೀಕ್ಷಾ ದೃಷ್ಟಿಯಿಂದ ಯಾವ ರೀತಿಯಾಗಿ ಕೇಳಬಹುದು ಅಂತಂದ್ರೆ, ಈ ಅಧ್ಯಾಯದಲ್ಲಿ 3 ಅಂಕದ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಬರುತ್ತದೆ. ಒಂದು 1857ರಂಗೆ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳನ್ನು ತಿಳಿಸಿ. ಈ ರೀತಿ ಎರಡೆರಡು ಕಾರಣಗಳನ್ನು ಒಟ್ಟಿಗೆ ತಿಳಿಸ್ತಾರೆ, ಕೇಳ್ತಾರೆ ಪ್ರಶ್ನೆ ಕೇಳಿದಾಗ.
1857ರ ದಂಗೆಗೆ ರಾಜಕೀಯ ಮತ್ತು ಆರ್ಥಿಕ ಕಾರಣವನ್ನು ತಿಳಿಸಿ. ಅಥವಾ 1857ರ ದಂಗೆಗೆ ಆಡಳಿತಾತ್ಮಕ ಮತ್ತು ಸೈನಿಕ ಕಾರಣಗಳನ್ನು ತಿಳಿಸಿ. ಈ ರೀತಿ ಎರಡೆರಡು ಕಾರಣಗಳನ್ನ ಒಂದುಗೂಡಿಸಿ ಪರೀಕ್ಷಾ ದೃಷ್ಟಿಯಿಂದ ಕೇಳುವಂತಹ ಬಹಳ ಪ್ರಮುಖವಾದ ಪ್ರಶ್ನೆಗಳು. ಹಾಗಾದ್ರೆ 1857ರ ದಂಗೆಗೆ ಆರ್ಥಿಕ ಕಾರಣಗಳು ಏನು? ಆರ್ಥಿಕ ಕಾರಣಗಳನ್ನು ಪಟ್ಟಿ ಮಾಡೋದಾದ್ರೆ 18ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗುತ್ತದೆ. ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗುತ್ತೆ. ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗಲಿದ್ದು ಭಾರತದಲ್ಲಿ 1857ರ ದಂಗೆ ನಡೀಲಿಕ್ಕೂ ಏನು ಕಾರಣ ಅಂತ ಹೇಳಿದ್ರೆ ಇನ್ನೊಂದು ಕಾರಣ ತಿಳಿಸ್ತೀನಿ ನೋಡಿ ಇಲ್ಲಿ. ಆ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಮೀನ್ಸ್ ದೊಡ್ಡ ದೊಡ್ಡ ಕೈಗಾರಿಕೆಗಳ ಉಗಮವಾಗುತ್ತದೆ. ಈ ಇಂಗ್ಲೆಂಡಿನಲ್ಲಿ ಉಂಟಾದಂತಹ ಕೈಗಾರಿಕಾ ಕ್ರಾಂತಿ ಭಾರತದಲ್ಲಿ ಪರಿಣಾಮ ಬೀರುತ್ತದೆ. ಯಾವ ಪರಿಣಾಮ? ಆ ಇಂಗ್ಲೆಂಡಿನಲ್ಲಿ ಉಂಟಾದಂತಹ ಕೈಗಾರಿಕೆಗಳಿಗೆ ಅಥವಾ ನಿರ್ಮಾಣವಾದಂತಹ ಕೈಗಾರಿಕೆಗಳಿಗೆ ಭಾರತದಿಂದ ಕಚ್ಚಾ ವಸ್ತುಗಳ ಒಂದು ಪೂರೈಕೆಯಾಗುತ್ತದೆ. ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಭಾರತದಿಂದ ಕಚ್ಚಾ ವಸ್ತುಗಳ ಪೂರೈಕೆಯಾಗುತ್ತದೆ. ಮೂರನೇದಾಗಿ ಭಾರತದಲ್ಲಿನ ಗೃಹ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳ ಕೊರತೆ ಎದುರಾಗುತ್ತದೆ. ಭಾರತದ ಗೃಹ ಕೈಗಾರಿಕೆಗಳು ಕಚ್ಚಾ ವಸ್ತು ಕೊರತೆಯಿಂದ ವಿನಾಶದ ಅಂಚಿಗೆ ಬರುತ್ತವೆ ಅಥವಾ ವಿನಾಶದ ಅಂಚಿಗೆ ತಲುಪುತ್ತವೆ. ಇದರ ಜೊತೆಗೆ ಜಮೀನ್ದಾರರು ಅಧಿಕ ತೆರಿಗೆಯನ್ನ ರೈತರಿಂದ ವಸೂಲು ಮಾಡಲು ಆರಂಭಿಸುತ್ತಾರೆ. ಈ ಎಲ್ಲಾ ಕಾರಣಗಳು 1857ರ ದಂಗೆಗೆ ಆರ್ಥಿಕ ಕಾರಣಗಳಾಗಿವೆ. ಇಂಗ್ಲೆಂಡಿನಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳ ಉಗಮವಾಯಿತು. ಆ ಕೈಗಾರಿಕೆಗಳಲ್ಲಿ ವಸ್ತುಗಳು ಉತ್ಪಾದನೆ ಆಗಬೇಕಾದರೆ ಕಚ್ಚಾ ವಸ್ತುಗಳ ಲಭ್ಯತೆ ಇರಬೇಕು. ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳ ಕೊರತೆ ಇದ್ದ ಪರಿಣಾಮವಾಗಿ ಆ ಸಂದರ್ಭದಲ್ಲಿ ಭಾರತ ಯಾರ ವಶದಲ್ಲಿತ್ತು ಅಂತಂದ್ರೆ ಬ್ರಿಟಿಷರ ವಶದಲ್ಲಿತ್ತು. ಹಾಗಾಗಿ ಬ್ರಿಟಿಷ್ ಏನು ಮಾಡಿದ್ರು, ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಭಾರತದಿಂದ ಕಚ್ಚಾ ವಸ್ತುಗಳನ್ನ ರಫ್ತು ಮಾಡಲಿಕ್ಕೆ ಆರಂಭಿಸಿದರು. ಇದರ ಪರಿಣಾಮವಾಗಿ ಭಾರತದ ಗೃಹ ಕೈಗಾರಿಕೆಗಳಿಗೆ ಯಾವ ಸಮಸ್ಯೆ ಎದುರಾಯಿತು ಅಂತಂದ್ರೆ, ಭಾರತದ ಕಚ್ಚಾ ವಸ್ತುಗಳನ್ನ ಇಂಗ್ಲೆಂಡ್ ಕೈಗಾರಿಕೆಗಳಿಗೆ ರಫ್ತು ಮಾಡಲು ಆರಂಭಿಸಿದ ನಂತರ ಭಾರತದ ಗೃಹ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳ ಕೊರತೆ ಎದುರಾಯಿತು. ಈ ಕಚ್ಚಾ ವಸ್ತುಗಳ ಕೊರತೆಯಿಂದಾಗಿ ಲಕ್ಷಾಂತರ ಕುಟುಂಬಗಳು ಗೃಹ ಕೈಗಾರಿಕೆಯನ್ನೇ ಅವಲಂಬಿಸಿ ಬದುಕನ್ನು ನಡೆಸ್ತಾ ಇರ್ತಕ್ಕಂತಹ ಲಕ್ಷಾಂತರ ಕುಟುಂಬಗಳು
ವಿನಾಶದ ಅಂಚಿಗೆ ಬರುತ್ತವೆ, ಬೀದಿಗೆ ಬರುತ್ತವೆ. ಇದರಿಂದ ಎಲ್ಲ ಏನು ಗೃಹ ಕೈಗಾರಿಕೆಗಳಿಂದ ಉದ್ಯೋಗವನ್ನು ಕಳೆದುಕೊಂಡಂತ ಎಲ್ಲಾ ಕಾರ್ಮಿಕರು ಏನ್ ಮಾಡ್ತಾರೆ, ಬೀದಿಗೆ ಬರ್ತಾರೆ. ಇವರಷ್ಟೇ ಅಲ್ಲ, ಏನು ಭೂಕಂದಾಯ ನೀತಿಯನ್ನು ಜಾರಿಗೆ ತರ್ತಾರೋ ಅದರಲ್ಲಿ ಜಮೀನ್ದಾರ ಏನ್ ಮಾಡ್ತಾರೆ, ರೈತರಿಗೆ ಹೆಚ್ಚಿನ ತೆರಿಗೆನ ವಿಧಿಸಿ ರೈತರಿಂದ ಹೆಚ್ಚಿನ ತೆರಿಗೆನ ವಸೂಲಿ ಮಾಡಲು ಆರಂಭಿಸ್ತಾರೆ. ರೈತರು, ಗೃಹ ಕೈಗಾರಿಕೆಗಳಿಂದ ಕೆಲಸ ಕಳೆದುಕೊಂಡಂತಹ ಎಲ್ಲ ಕಾರ್ಮಿಕರು ಕೂಡ ಒಂದಾಗಿ ಬ್ರಿಟಿಷರ ವಿರುದ್ಧ ದಂಗೆಗೆ ಮುಂದಾಗ್ತಾರೆ. ಇದೇ 1857ರ ದಂಗೆಗೆ ಪ್ರಮುಖವಾಗಿರ್ತಕ್ಕಂತಹ ಆರ್ಥಿಕ ಕಾರಣವಾಗಿದೆ. ಇದು ಆರ್ಥಿಕ ಕಾರಣದಲ್ಲಿ ಕಂಡು ಬರುವಂತಹ ಪಟ್ಟಿ ಮಾಡುವಂತಹ ಅಂಶ. ರೈತರು ಮತ್ತು ಗೃಹ ಕೈಗಾರಿಕೆಯನ್ನೇ ಅವಲಂಬಿಸಿ ಬದುಕನ್ನು ನಡೆಸ್ತಾ ಇರ್ತಕ್ಕಂಥ ಲಕ್ಷಾಂತರ ಕುಟುಂಬದ ಉದ್ಯೋಗವನ್ನು ಕಳೆದುಕೊಂಡಂತ ಎಲ್ಲ ಕಾರ್ಮಿಕರು ಕೂಡ ಒಂದಾಗಿ ಬ್ರಿಟಿಷರ ವಿರುದ್ಧ ದಂಗೆಗೆ ಮುಂದಾಗ್ತಾರೆ. ಇದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣವಾಗಿದೆ. ಇದು ಆರ್ಥಿಕ ಕಾರಣ. ಇನ್ನು ಆಡಳಿತಾತ್ಮಕ ಕಾರಣ. ಬ್ರಿಟಿಷರು ಭಾರತದಲ್ಲಿ ಏಕರೂಪ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಆಡಳಿತಾತ್ಮಕ ಕಾರಣ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅನೇಕ ಆಡಳಿತಾತ್ಮಕ ಕಾರಣಗಳನ್ನು ಕೂಡ ಪಟ್ಟಿ ಮಾಡುತ್ತಾರೆ. ಆ ಆಡಳಿತಾತ್ಮಕ ಕಾರಣಗಳು ಯಾವುವು? ಒಂದೇ, ಬ್ರಿಟಿಷ್ ಭಾರತದಲ್ಲಿ ಏಕರೂಪ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಅಪರಾಧ ಕಾಯ್ದೆಗಳನ್ನು ಕೂಡ ಜಾರಿಗೆ ತಂದರು. ಅಪರಾಧ ಕಾಯ್ದೆಗಳು ಪಕ್ಷಪಾತವಾಗಿದ್ದವು. ಕಾನೂನಿನ ಭಾಷೆಯನ್ನು ಆಂಗ್ಲ ಭಾಷೆಯಲ್ಲಿ ಕಾನೂನನ್ನು ಜಾರಿಗೆ ತಂದರು. ಇವೆಲ್ಲವೂ ಕೂಡ ಆಡಳಿತಾತ್ಮಕ ಕಾರಣಗಳಲ್ಲಿ ಪಟ್ಟಿ ಮಾಡಬಹುದಾದಂಥ ಕಾರಣ. ಇಡೀ ಭಾರತದಲ್ಲಿ ಬ್ರಿಟಿಷರು ಒಂದು ಏಕರೂಪ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಈ ಏಕರೂಪ ಆಡಳಿತ ವ್ಯವಸ್ಥೆ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಅಪರಾಧ ಕಾಯ್ದೆಯನ್ನು ಕೂಡ ಜಾರಿಗೆ ತರ್ತಾರೆ. ಆದರೆ ಈ ಅಪರಾಧ ಕಾಯ್ದೆಗಳು ಏನಾಗಿತ್ತು? ಪಕ್ಷಪಾತವಾಗಿ ಭಾರತೀಯರಿಗೆ ಒಂದು ಕಾಯ್ದೆ, ಬ್ರಿಟಿಷರಿಗೆ ಒಂದು ಕಾಯ್ದೆ. ಬ್ರಿಟಿಷರು ಏನೇ ತಪ್ಪು ಮಾಡಲಿ ಭಾರತದಲ್ಲಿ ಅವರಿಗೆ ಯಾವುದೇ ರೀತಿ ಶಿಕ್ಷೆ ಆಗ್ತಿಲ್ಲ. ಆದರೆ ಭಾರತೀಯರು ಏನು ಮಾಡದೇ ಇದ್ರೂ ಕೂಡ, ಸಣ್ಣ ತಪ್ಪು ಮಾಡದಿದ್ರೂ, ಸಣ್ಣ ತಪ್ಪೇ ಆಗಿದ್ರೂ ಕೂಡ ಅವರಿಗೆ ವಿಪರೀತವಾದ ಶಿಕ್ಷೆಯ ಪ್ರಮಾಣ ಈ ಅಪರಾಧ ಕಾಯ್ದೆಯ ಮೇಲೆ ಭಾರತೀಯರಿಗೆ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಎಲ್ಲ ಭಾರತೀಯರು ಕೂಡ ಒಂದಾಗಿ ಈ ಅಪರಾಧ ಕಾಯ್ದೆ ವಿರುದ್ಧವಾಗಿ, ಜೊತೆಗೆ ಕಾನೂನಿನ ಭಾಷೆಯನ್ನ ಇಂಗ್ಲಿಷ್ ಭಾಷೆಯಲ್ಲಿ ಜಾರಿಗೆ ತಂದರು. ಇದು ಭಾರತೀಯರಿಗೆ ಅರ್ಥವಾಗದೇ ಇರುವಂತಹ ಭಾಷೆ ಆಯಿತು.
ಯಾಕಂದ್ರೆ ಸ್ಥಳೀಯ ಭಾರತೀಯರಿಗೆ ಬಹಳಷ್ಟು ಅನಕ್ಷರಸ್ಥರಾಗಿದ್ದು ಈ ಇಂಗ್ಲಿಷ್ ಭಾಷೆ ಅರಿವು ಪರಿಚಯ ಭಾರತೀಯರಿಗೆ ಇರಲಿಲ್ಲ. ಹಾಗಾಗಿ ಕಾನೂನಿನ ಭಾಷೆ ಆಂಗ್ಲ ಭಾಷೆಯಲ್ಲಿ ಕಲಿತು ಕೂಡ ಭಾರತೀಯರಿಗೆ ಸಹಿಸದೇ ಇರುವಂತಹ ಒಂದು ಪರಿಣಾಮವಾಗಿ ಎಲ್ಲ ಭಾರತೀಯರು ಕೂಡ ಒಂದಾಗಿ ಬ್ರಿಟಿಷರ ಆಡಳಿತಾತ್ಮಕ ವ್ಯವಸ್ಥೆ ಅಧಿಕರಿಸುವಂತಹ ನಿಟ್ಟಿನಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಗೆ ಮುಂದಾಗ್ತಾರೆ. ಇದು 1857ರ ದಂಗೆಗೆ ಆಡಳಿತಾತ್ಮಕ ಕಾರಣವಾಗಿದೆ. ಆಡಳಿತಾತ್ಮಕ ಕಾರಣ ಏಕರೂಪ ಆಡಳಿತ ವ್ಯವಸ್ಥೆ ಜಾರಿ ತಂದರೂ ಸರಿ, ಆದರೆ ಅಪರಾಧ ಕಾಯ್ದೆಗಳು ಭಾರತೀಯರಿಗೆ ಒಂದು ರೀತಿಯಾಗಿ ಬ್ರಿಟಿಷರಿಗೆ ಒಂದು ರೀತಿಯಾಗಿ. ಭಾರತೀಯರು ಏನೇ ಬ್ರಿಟಿಷರು ಏನೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಿಲ್ಲ. ಭಾರತೀಯರು ತಪ್ಪು ಮಾಡದಿದ್ರು ಕೂಡ ಅಥವಾ ಸಣ್ಣ ತಪ್ಪೇ ಮಾಡಿದ್ರು ಕೂಡ ಶಿಕ್ಷೆಯ ಪ್ರಮಾಣ ಬಹಳ ದೊಡ್ಡದಾಗಿತ್ತು. ಈ ರೀತಿಯಾದಂಥ ಒಂದು ಪಕ್ಷಪಾತ, ಕಾನೂನಿನ ಭಾಷೆ ಅರ್ಥವಾಗದೇ ಇರುವಂತಹ ಸ್ಥಿತಿ ಎಲ್ಲ ಭಾರತೀಯರು ಕೂಡ ಏನಾಯ್ತು, ಸಾಕಷ್ಟು ರೀತಿಯಾದಂತಹ ಒಂದು ರೀತಿಯಾದಂತಹ ಬಿಗುವಿನ ವಾತಾವರಣ ಸೃಷ್ಟಿ ಮಾಡಿತು. ಈ ನಿಟ್ಟಿನಲ್ಲಿ ಎಲ್ಲಾ ಭಾರತೀಯರು ಕೂಡ ಒಂದಾಗಿ ಇವರ ಆಡಳಿತಾತ್ಮಕ ವ್ಯವಸ್ಥೆಯನ್ನ, ಇವರ ಅಪರಾಧ ಕಾಯ್ದೆಗಳನ್ನು ವಿರೋಧಿಸಿ ದಂಗೆಗೆ ಮುಂದಾಗ್ತಾರೆ. ಇದೇ 1857ರ ದಂಗೆಗೆ ಆಡಳಿತಾತ್ಮಕ ಕಾರಣವಾಗಿದೆ. ಇನ್ನು ನೆಕ್ಸ್ಟ್ ಮುಂದಿನ ಕಾರಣ ಸೈನಿಕ ಕಾರಣ. 1857ರ ದಂಗೆಗೆ ಸೈನಿಕ ಕಾರಣ. ಭಾರತದಲ್ಲಿ ಬ್ರಿಟಿಷರು ತಮ್ಮದೇ ಆಗಿರ್ತಕ್ಕಂಥ ಸೈನ್ಯವನ್ನು ಹೊಂದಿದ್ರು. ಬ್ರಿಟಿಷ್ ಸೈನ್ಯದಲ್ಲಿ ಈ ಸೈನಿಕ ಕಾರಣದಲ್ಲಿ ನಾವು ಅನೇಕ ಕಾರಣಗಳನ್ನು ಪಟ್ಟಿ ಮಾಡಬಹುದು. ಬ್ರಿಟಿಷ್ ಸೈನ್ಯದಲ್ಲಿ ಬಹಳಷ್ಟು ಸೈನಿಕರು ಭಾರತೀಯರೇ ಆಗಿದ್ದರು. ಇನ್ನು ಸೈನ್ಯದ ಉನ್ನತ ಹುದ್ದೆಗಳು, ಸೈನ್ಯದ ಉನ್ನತ ಹುದ್ದೆಗಳು ಬ್ರಿಟಿಷರಿಗೆ ಮೀಸಲಾಗಿದ್ದವು. ಬ್ರಿಟಿಷ್ ಸೈನಿಕರು ಭಾರತೀಯ ಸೈನಿಕರಿಗಿಂತಲೂ ಹೆಚ್ಚಿನ ವೇತನ ಪಡೆಯುತ್ತಿದ್ದರು. ನಿವೃತ್ತಿಯ ನಂತರ ಬ್ರಿಟಿಷ್ ಸೈನಿಕರಿಗೆ ಮಾತ್ರ ಪಿಂಚಣಿ ವ್ಯವಸ್ಥೆ ಇತ್ತು. ಈ ಎಲ್ಲಾ ಕಾರಣದಿಂದಾಗಿ ಭಾರತೀಯ ಸೈನಿಕರು ಒಂದಾಗಿ ಬ್ರಿಟಿಷರ ವಿರುದ್ಧ ದಂಗೆಗೆ ಮುಂದಾಗಿದ್ದಾರೆ. ಒಂದನೇದು ಬ್ರಿಟಿಷ್ ಸೈನ್ಯ ಅಂದ್ರೆ ಬ್ರಿಟಿಷ್ ಸೈನ್ಯದೆಲ್ಲರೂ ಕೂಡ ಇಂಗ್ಲೆಂಡಿನಿಂದ ಬಂದವರೇ ಆಗಿರಲಿಲ್ಲ. ಬ್ರಿಟಿಷ್ ಸೈನ್ಯದಲ್ಲಿ 70% ಸೈನಿಕರು ಭಾರತೀಯರೇ ಆಗಿದ್ದರು. ಭಾರತದಲ್ಲೇ ಭಾರತೀಯರನ್ನ ಬಳಸಿಕೊಂಡು ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯರನ್ನೇ ನೇಮಕ ಮಾಡಿಕೊಂಡಿದ್ರು. 70% ಸೈನಿಕರು ಭಾರತೀಯ ಸೈನಿಕರೇ ಆಗಿದ್ದಾರೆ. ಇದ್ರ ಜೊತೆಗೆ ಸೈನ್ಯದ ಉನ್ನತ ಹುದ್ದೆಗಳೆಲ್ಲವೂ ಕೂಡ ಬ್ರಿಟಿಷರಿಗೆ ಮೀಸಲಾಗಿ ಸೈನ್ಯದ ಕಟ್ಟಕಡೆಯ ವ್ಯವಸ್ಥೆ
ಭಾರತೀಯರಿಗೆ ನೇತೃತ್ವ ವಹಿಸಲಾಗಿತ್ತು. ಅದು ಉನ್ನತವಾದ ಹುದ್ದೆ ಭಾರತೀಯರಿಗೆ ಅಂದರೆ ಕೇವಲ ಸುಬೇದಾರ್ ಸ್ಥಾನವನ್ನು ಮಾತ್ರ ಭಾರತೀಯ ಸೈನಿಕರಿಗೆ ನೀಡುವಂತ ಒಂದು ವ್ಯವಸ್ಥೆಯನ್ನ ಬ್ರಿಟಿಷರು ಕಲ್ಪಿಸಿದ್ರು. ಬ್ರಿಟಿಷ್ ಸೈನಿಕರು ಭಾರತೀಯ ಸೈನಿಕರಿಗಿಂತಲೂ ಕೂಡ ಹೆಚ್ಚಿನ ವೇತನವನ್ನು ಪಡಿತಾ ಇದ್ರು. ಭಾರತೀಯರು ಬಹಳ ಕಡಿಮೆ ಪ್ರಮಾಣದ ವೇತನವನ್ನು ಪಡೆಯೋದ್ರ ಜೊತೆಗೆ ಬ್ರಿಟಿಷ್ ಸೈನಿಕರು ಸೈನ್ಯದಿಂದ ನಿವೃತ್ತಿ ಹೊಂದಿದ ನಂತರವೂ ಕೂಡ ನಿವೃತ್ತಿ ಹಣವನ್ನ ಅಥವಾ ಪಿಂಚಣಿ ಹಣವನ್ನ ಬ್ರಿಟಿಷ್ ಸೈನಿಕರಿಗೆ ಮಾತ್ರ ನೀಡ್ತಾ ಇದ್ರು, ಆದರೆ ಭಾರತೀಯ ಸೈನಿಕರಿಗೆ ನೀಡ್ತಾ ಇರಲಿಲ್ಲ. ಇದರಿಂದಾಗಿ ಸಾಕಷ್ಟು ಬೇಸರಗೊಂಡಂತ ಭಾರತೀಯ ಸೈನಿಕರು ಎಲ್ಲರೂ ಕೂಡ ಒಂದಾಗಿ ಬ್ರಿಟಿಷರ ವಿರುದ್ಧ ದಂಗೆಗೆ ಮುಂದಾಗುತ್ತಾರೆ. ಇದೇ ಸೈನಿಕ ಕಾರಣವಾಗಿದೆ. ಹಾಗಾಗಿ 1857 ದಂಗೆಗೆ ಬಹಳ ಪ್ರಮುಖವಾದಂತಹ ತತ್ಕ್ಷಣ ಕಾರಣ, ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ 1857 ದಂಗೆ ಸ್ಫೋಟಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಂದ್ರೆ ತತ್ಕ್ಷಣ ಕಾರಣ. ಹಾಗಾದ್ರೆ ಆ ತತ್ಕ್ಷಣ ಕಾರಣ ಏನು? ಈಗ ಹೇಳಿದ್ದೇವೆ, ಬ್ರಿಟಿಷ್ ಸೈನ್ಯದಲ್ಲಿ 70% ಸೈನಿಕರು ಭಾರತೀಯರೇ ಆಗಿದ್ದಾರೆ. ಎಲ್ಲ ಭಾರತೀಯ ಸೈನಿಕರಿಗೂ ಕೂಡ ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ನೀಡಿದ್ದಾರೆ. ಏನ್ ಹೇಳ್ತಾರೆ? ಬ್ರಿಟಿಷ್ ಸೈನ್ಯದಲ್ಲಿದ್ದಂತಹ ಎಲ್ಲ ಭಾರತೀಯರಿಗೆ ಹೊಸದಾಗಿರುವಂತಹ ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ನೀಡಿದ್ದಾರೆ. ಈ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ತೋಟವನ್ನ ಬಾಯಿಂದ ಕಚ್ಚಿ ತೆಗೆದು ಹಾಕಬೇಕಾಗಿದೆ. ಈ ತೋಟವನ್ನು ಹಸುವಿನ ಮತ್ತು ಹಂದಿಯ ಕೊಬ್ಬನ್ನ ಸವರಿದ್ದಾರೆ ಎಂಬ ವದಂತಿ ಭಾರತೀಯ ಸೈನಿಕರಿಗೆ ಹೇಗೋ ಯಾವುದೋ ಒಂದು ಮೂಲಕವಾಗಿ ಭಾರತೀಯ ಸೈನಿಕರ ಕಿವಿಗೆ ಈ ಒಂದು ವಿಷಯ ತಲುಪುತ್ತದೆ. ಯಾವ ವಿಷಯ? ತೋಟಗಳಿಗೆ ಅಂದ್ರೆ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ತೋಟವನ್ನ ಬಾಯಿಂದ ಕಚ್ಚಿ ತೆಗೆದು ಹಾಕಬೇಕಾಗಿತ್ತು. ತೋಟ ಮೀನ್ಸ್ ಗುಂಡುಗಳು. ತೋಟವನ್ನು ಏನ್ ಮಾಡ್ಬೇಕಾಗಿತ್ತು? ಬಾಯಿಂದ ಕಚ್ಚಿ ತೆಗೆದು ಹಾಕಬೇಕಾಗಿತ್ತು. ಆದ್ರೆ ಈ ತೋಟಗಳಿಗೆ ಏನ್ ಮಾಡಿದ್ರು ಬ್ರಿಟಿಷರು? ಹಸುವಿನ ಮತ್ತು ಹಂದಿಯ ಕೊಬ್ಬಿಂದ ತೋಟಗಳನ್ನ ಸವರಿದ್ರು. ತೋಟಗಳಿಗೆ ಹಂದಿಯ ಮತ್ತು ಹಸುವಿನ ಕೊಬ್ಬು ಸವರಿದ್ದಾರೆ ಎಂಬ ಸುದ್ದಿ, ವದಂತಿ ಯಾವುದೋ ಒಂದು ಮೂಲಕವಾಗಿ ಭಾರತ ಸೈನಿಕರಿಗೆ ಈ ವಿಷಯ ತಲುಪಿತು. ಇದರಿಂದ ಏನ್ ಮಾಡ್ತಾರೆ ಭಾರತೀಯ ಸೈನಿಕರು? ತೋಟವನ್ನು ಬಾಯಿಂದ ಕಚ್ಚಿ ತೆಗೆದು ಹಾಕಲು ನಿರಾಕರಿಸುತ್ತಾರೆ. ಯಾಕೆ ಅಂತ ಹೇಳಿದ್ರೆ, ಹಿಂದೂಗಳಿಗೆ ಹಸು ಬಹಳ ಪವಿತ್ರವಾದಂತಹ ಪ್ರಾಣಿ, ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿರುವಂತಹ ಪ್ರಾಣಿಯಾಗಿರುತ್ತದೆ. ಹಾಗಾಗಿ ಈ ವಿಷಯ ಭಾರತೀಯ ಸೈನಿಕರಿಗೆ ಸಹಿಸದಾಗಿರುವಂತಹ ವಿಷಯವಾಗುತ್ತೆ. ಬ್ರಿಟಿಷರು ಆದೇಶ ಮಾಡ್ತಾರೆ, ತೋಟಗಳ ಬಾಯಿಂದ ಕಚ್ಚಿ ಹಾಕ್ರಿ. ಆದ್ರೆ ಬರಾಕ್ಪುರದೊಬ್ಬ ಬ್ಯಾರಕ್ ಅಥವಾ ಬರಾಕ್ಪುರದ ಪದಾರ್ಥಗಳ ಸೈನಿಕ ಮಂಗಲ್ ಪಾಂಡೆ ಮಾಡ್ತಾನೆ, ಬ್ರಿಟಿಷ್ ಅಧಿಕಾರಿ ಮೇಜರ್ ಹೆಸರನ್ನ ಕೊಲೆ ಮಾಡ್ತಾನೆ. ಯಾಕೆ ಕೊಲೆ ಮಾಡ್ತಾನೆ? ಇವರು ಆದೇಶವನ್ನು ಮಾಡ್ತಾರೆ. ಬ್ರಿಟಿಷರು ಆದೇಶವನ್ನು ಧಿಕ್ಕರಿಸಿ ಮಂಗಲ್ ಪಾಂಡೆ ಎಂಬಂತ ಸೈನಿಕ ಮೇಜರ್ ಹಡ್ಸನ್ ಎನ್ನುವಂತಹ ಬ್ರಿಟಿಷ್ ಅಧಿಕಾರಿನ ಕೊಲೆ ಮಾಡ್ತಾನೆ. ತತ್ಕ್ಷಣವಾಗಿ ಆ ಮಂಗಲ್ ಪಾಂಡೆ ಎನ್ನುವಂಥ ಸೈನಿಕನನ್ನು ಏನ್ ಮಾಡ್ತಾರೆ ಬ್ರಿಟಿಷರು? ಗಲ್ಲಿಗೆ ಏರಿಸ್ತಾರೆ. ಇದೇ 1857 ದಂಗೆಗೆ ತತ್ಕ್ಷಣ ಕಾರಣವಾಗಿದೆ. ಬ್ರಿಟಿಷ್ ಸೈನ್ಯದಲ್ಲಿ ಮುಸ್ಲಿಮರು ಇರ್ತಾರೆ, ಭಾರತೀಯ ಸೈನಿಕರು ಕೂಡ ಇರ್ತಾರೆ. ಆ ಬ್ರಿಟಿಷ್ ಸೈನ್ಯದಲ್ಲಿದ್ದಂತಹ ಭಾರತೀಯ ಸೈನಿಕರಿಗೆ ಹೊಸದಾದಂತಹ ಎನ್ಫೀಲ್ಡ್ ಬಂದೂಕುಗಳನ್ನು ನೀಡುತ್ತಾರೆ. ಆ ಎನ್ಫೀಲ್ಡ್ ಬಂದೂಕುಗಳಿಗೆ ತೋಟವನ್ನು ಹಾಕಬೇಕು, ಗುಂಡನ್ನು ಹಾಕಬೇಕು. ತೋಟಗಳನ್ನು ಯಾವ ರೀತಿ ಹಾಕಬೇಕು ಅಂದ್ರೆ ಬಾಯಿಂದ ಕಚ್ಚಿ ತೆಗೆದು ಹಾಕಬೇಕು. ಆಗ ಬ್ರಿಟಿಷರು ತೋಟಗಳಿಗೆ ಹಸುವಿನ ಮತ್ತು ಹಂದಿಯ ಕೊಬ್ಬನ್ನ ಸವರಿದ್ದಾರೆ. ಆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದಂತ ತೋಟವನ್ನು ಭಾರತೀಯ ಸೈನಿಕರಿಗೆ ನೀಡಿದರು.
ಆದರೆ ಭಾರತೀಯ ಸೈನಿಕರಿಗೆ ಈ ವಿಷಯ ಯಾವುದೋ ವದಂತಿಯ ಮೂಲಕ ತಿಳಿದಾಗ, ಹಸು ಹಿಂದೂಗಳಿಗೆ ಬಹಳ ಪವಿತ್ರವಾದಂಥ ಪ್ರಾಣಿ, ಮುಸಲ್ಮಾನರಿಗೆ ಹಂದಿ ನಿಷೇಧ ಅಥವಾ ನಿಷಿದ್ಧವಾಗಿರುವಂಥ ಪ್ರಾಣಿಯಾಗಿರುತ್ತದೆ. ಈ ತೋಟಗಳನ್ನು ಬಾಯಿಂದ ಕಚ್ಚಿ ತೆಗೆದು ಹಾಕಲು ನಿರಾಕರಿಸಿದಾಗ ಬ್ರಿಟಿಷರು ಆದೇಶ ಮಾಡ್ತಾರೆ, ನಿರಾಕರಿಸ್ತಾರೆ. ಆಗ ಬ್ಯಾರಕ್ ಅಥವಾ ಬರಾಕ್ಪುರದ ಒಬ್ಬ ಸೈನಿಕ ಮಂಗಲ್ ಪಾಂಡೆ ಇವನೇನ್ ಮಾಡ್ತಾನೆ, ಬ್ರಿಟಿಷ್ ಅಧಿಕಾರಿ ಮೇಜರ್ ಹಡ್ಸನ್ ಅನ್ನುವಂತಹ ಬ್ರಿಟಿಷ್ ಅಧಿಕಾರಿನ ಕೊಲೆ ಮಾಡ್ತಾನೆ. ಅದರ ಪರಿಣಾಮವಾಗಿ ಮಂಗಲ್ ಪಾಂಡೆನ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ. ಈ ಕಾರಣವೇ, ಈ ಅಂಶವೇ 1857ರ ದಂಗೆಯ ಪ್ರಮುಖ ತತ್ಕ್ಷಣ ಕಾರಣವಾಗಿದೆ. ಅಲ್ಲಿಂದ ಬ್ಯಾರಕ್ಪುರದಿಂದ ಮೀರತ್ ದಂಗೆ ಯಾವ ರೀತಿ, ಬ್ಯಾರಕ್ಪುರದ ದಂಗೆ ಯಾವ ರೀತಿ ಸ್ಫೋಟವಾಗುತ್ತದೆ, ಇಡೀ ದೇಶದ ದಂಗೆ ಯಾವ ರೀತಿ ಹರಡುತ್ತದೆ ಅಂತ ಹೇಳಿದ್ರೆ, ಬ್ಯಾರಕ್ಪುರದಿಂದ ಮೀರತ್ನಿಂದ ದೆಹಲಿ, ದೆಹಲಿಯಿಂದ ಲಕ್ನೋದಿಂದ ಝಾನ್ಸಿ, ಈ ರೀತಿ ಇಡೀ ಉತ್ತರ ಭಾರತದ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ದಂಗೆ ವ್ಯಾಪಕವಾಗಿ, ಆದಷ್ಟು ವೇಗವಾಗಿ, ಶೀಘ್ರವಾಗಿ ಹರಡುತ್ತದೆ. ಅದನ್ನ ಈಗ ನೋಡೋಣ. ತತ್ಕ್ಷಣ ಕಾರಣದ ನಂತರ ದಂಗೆಯ ಹರಡುವಿಕೆ, ದಂಗೆ ಯಾವ ರೀತಿ ವೇಗವಾಗಿ ಇಡೀ ಭಾರತದ ಎಲ್ಲಾ ಪ್ರದೇಶಗಳು ಕೂಡ ವ್ಯಾಪಕವಾಗಿ ಹರಡುವುದನ್ನು ಕಾಣುವುದು ದಂಗೆಯ ಹರಡುವಿಕೆ. ಈಗಾಗಲೇ ಬ್ಯಾರಕ್ಪುರದ ಸೈನಿಕ ಮಂಗಲ್ ಪಾಂಡೆಯನ್ನ ಗಲ್ಲಿಗೇರಿಸ್ತಾರೆ. ಬ್ಯಾರಕ್ಪುರದ ದಂಗೆ ಎಲ್ಲಿಗಾಯಿತು, ಮೀರತ್ನಲ್ಲೂ ಕೂಡ ಇದನ್ನೇ ಮಾಡ್ತಾರೆ ಬ್ರಿಟಿಷರು. ಬಂದೂಕುಗಳನ್ನು ಇಡ್ತಾರೆ, ತೋಟಗಳನ್ನು ನೀಡ್ತಾರೆ, ತೋಟಗಳನ್ನು ಕಚ್ಚಿ ತೆಗೆದು ಬಂದೂಕುಗಳಿಗೆ ಹಾಕಿ ಅಂತಲೂ ಆದೇಶವನ್ನು ಮಾಡ್ತಾರೆ. ಆದ್ರೆ ಮೀರತ್ನ ಸೈನಿಕರು ಈ ಬ್ರಿಟಿಷರ ಆದೇಶವನ್ನು ಧಿಕ್ಕರಿಸಿ ಎಲ್ಲ ಸೈನಿಕರು ಏನ್ ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ದಂಗೆ ಮಾಡ್ತಾರೆ. ಏನು ಬಂಧಿಸಿಟ್ಟಂತ ಎಲ್ಲಾ ಭಾರತೀಯರನ್ನು ಏನು ಸೆರೆಮನೆಯಲ್ಲಿ ಬಂಧಿಸಿಟ್ಟಂತಹ ಎಲ್ಲಾ ಸೈನಿಕರನ್ನು ಕೂಡ ಬಿಡಿಸ್ತಾರೆ. ಪುನಃ ಮೀರತ್ನಿಂದ ದಂಗೆ ಎಲ್ಲಿಗೆ ಹೋಗ್ತದೆ, ಎಲ್ಲಿಗೆ ಹರಡ್ತದೆ ಅಂತಂದ್ರೆ ದೆಹಲಿಗೆ. ಮೀರತ್ ನೇರವಾಗಿ ದಂಗೆ ದೆಹಲಿ ಅಂತ ಹೋಗುತ್ತದೆ. ದೆಹಲಿಯಲ್ಲಿ 2ನೇ ಬಹದ್ದೂರ್ ಶಾಹನ ಮೊಘಲ್ ಸಾಮ್ರಾಟನ ಸ್ಥಾನದಲ್ಲಿ ಕೂರಿಸಿ ಇವನೇ ಮೊಘಲ್ ಸುಲ್ತಾನ್ ಅಂತ ಕೂಡ ಘೋಷಣೆ ಮಾಡ್ತಾರೆ. ಆಗ ಬ್ರಿಟಿಷರು ಬಹಳ ವೇಗವಾಗಿ ದೆಹಲಿಯನ್ನ ಆಕ್ರಮಿಸಿಕೊಳ್ತಾರೆ. ದೆಹಲಿಯಿಂದ ಲಕ್ನೋ ಮತ್ತು ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ದಂಗೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಾಳೆ. ಲಕ್ನೋದಿಂದ ನೇರವಾಗಿ ದಂಗೆ ಝಾನ್ಸಿ ಬರ್ತದೆ, ಅಂದ್ರೆ ಝಾನ್ಸಿ ಕಳಿಸ್ತದೆ. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷ್ ಜಾರಿಗೆ ತಂದಂತಹ ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾಳೆ. ಗ್ವಾಲಿಯರನ್ನು ಕೂಡ ವಶಪಡಿಸಿಕೊಳ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ ಆ ರಾಣಿ ಲಕ್ಷ್ಮೀಬಾಯಿ ಸಾವನ್ನ ಹೊಂದುತ್ತಾಳೆ. ಇಂದಿಗೂ ಕೂಡ ಆ ರಾಣಿ ಲಕ್ಷ್ಮೀಬಾಯಿಯ ಒಂದು ಚರಿತ್ರೆ ಇತಿಹಾಸ ಪುಟದಲ್ಲಿ ಸೇರಿದೆ. ಈ ರೀತಿ ದಂಗೆ ಬ್ಯಾರಕ್ಪುರದಿಂದ ಮೀರತ್ನ ಎಲ್ಲಾ ಸೈನಿಕರು ಕೂಡ ಒಂದಾಗಿ ಸೆರೆಮನೆಯಲ್ಲಿ ಬಂಧಿಸಿದಂತ ಎಲ್ಲಾ ಭಾರತೀಯರನ್ನು ಕೂಡ ಬಿಡಿಸ್ತಾರೆ. ಮೀರತ್ನ ದಂಗೆ ನೇರವಾಗಿ ದೆಹಲಿಗೆ ಹರಡುತ್ತದೆ. ದೆಹಲಿಯಲ್ಲಿ 2ನೇ ಬಹದ್ದೂರ್ ಶಾಹನನ್ನ ಮೊಘಲ್ ಸಾಮ್ರಾಟನ ಸ್ಥಾನದಲ್ಲಿ ಕೂರಿಸಿ ಇವನೇ ಮೊಘಲ್ ಸುಲ್ತಾನ್ ಅಂತ ಘೋಷಣೆ ಮಾಡ್ತಾರೆ. ಆದರೆ ಬ್ರಿಟಿಷರು ವೇಗವಾಗಿ ದೆಹಲಿಯನ್ನು ಆಕ್ರಮಿಸಿಕೊಳ್ತಾರೆ. ದಂಗೆ ದೆಹಲಿಯಿಂದ ಎಲ್ಲಿಗೆ ವರ್ಗಾವಣೆ ಆಗುತ್ತದೆ, ಲಕ್ನೋಗೆ ಬರುತ್ತದೆ. ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಆ ದಂಗೆ ನೇತೃತ್ವ ವಹಿಸಿಕೊಳ್ತಾಳೆ. ಅಲ್ಲೂ ಕೂಡ ಬಹಳ ವೇಗವಾಗಿ ಆ ಒಂದು ಪ್ರದೇಶವನ್ನು ಕೂಡ ವಶಪಡಿಸಿಕೊಳ್ತಾರೆ. ಇನ್ನು ಕಾನ್ಪುರಕ್ಕೆ ಬರ್ತಾರೆ. ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪಿ ಇವರನ್ನೂ ಕೂಡ ಬ್ರಿಟಿಷರು ಏನ್ ಮಾಡ್ತಾರೆ, ಬಂಧಿಸ್ತಾರೆ. ಇದರ ನಂತರ ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ದಂಗೆ ನೇತೃತ್ವ ವಹಿಸ್ತಾಳೆ. ರಾಣಿ ಲಕ್ಷ್ಮೀಬಾಯಿ ಯಾವ ಕಾರಣಕ್ಕಾಗಿ ಬ್ರಿಟಿಷರ ವಿರುದ್ಧ ದಂಗೆಯನ್ನು ನಡೆಸ್ತಾರೆ ಅಂತಂದರೆ, ಬ್ರಿಟಿಷರು ಜಾರಿಗೆ ತಂದಂತಹ ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿಯ ವಿರುದ್ಧವಾಗಿ ಬ್ರಿಟಿಷರ ವಿರುದ್ಧವಾಗಿ ರಾಣಿ ಲಕ್ಷ್ಮೀಬಾಯಿ ದಂಗೆ ನಡೆಸ್ತಾಳೆ. ಆ ರಾಣಿ ಬ್ರಿಟಿಷರ ವಿರುದ್ಧ ಹೋರಾಡ್ತಲೇ
ವಿರಾಮಾಶದಿಂದ ಆ ಯುದ್ಧ ಭೂಮಿಯಲ್ಲಿ ಮರಣ ಹೊಂದುತ್ತಾಳೆ. ಈ ರೀತಿ ಎಲ್ಲಾ ಪ್ರದೇಶಗಳನ್ನು ಕೂಡ ಮತ್ತೊಮ್ಮೆ ಬ್ರಿಟಿಷರು ಮಾಡ್ತಾರೆ, ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಈ ರೀತಿ ದಂಗೆ ಯಾವ ರೀತಿ ವೇಗವಾಗಿ ಹರಡಿತು, ಯಾವೆಲ್ಲ ಸ್ಥಳಗಳಲ್ಲಿ ದಂಗೆ ವ್ಯಾಪಕವಾಗಿ ಹರಡಿತು, ಮತ್ತೆ ಪುನಃ ಆ ಪ್ರದೇಶವನ್ನ ಬ್ರಿಟಿಷರು ಯಾವ ರೀತಿಯಾಗಿ ವಶಪಡಿಸಿಕೊಂಡ್ರು ಅನ್ನುವಂಥ ರೀತಿಯನ್ನ ಈ ಒಂದು ಸಂದರ್ಭದಲ್ಲಿ ನೋಡಿರುತ್ತಾರೆ. ದಂಗೆ ಏನಂದ್ರೆ, ಆದರೆ ದಂಗೆ ಭಾರತೀಯರ ಪಾಲಿಗೆ ವಿಫಲವಾದರೂ ಕೂಡ ಭಾರತೀಯರಿಗೆ ಅನೇಕ ರೀತಿಯಾದಂತಹ ಒಂದು ಕೊಡುಗೆಗಳು, ಒಂದು ರೀತಿಯಂತಹ ಲಾಭನೂ ಕೂಡ ಸ್ವಲ್ಪ ಪ್ರಮಾಣದ ಲಾಭಗಳು ಕೂಡ ಉಂಟಾಯಿತು. ಈಗ ಮೊದಲನೇದಾಗಿ ನಾವು 1857 ದಂಗೆ ಭಾರತೀಯರ ಪಾಲಿಗೆ ವಿಫಲವಾಯಿತು. ಹಾಗಾದ್ರಿಂದ ಆ 1857 ದಂಗೆ ವಿಫಲತೆಗೆ ಕಾರಣಗಳೇನು? 1857 ದಂಗೆಯ ವಿಫಲತೆಗೆ ಕಾರಣಗಳು. ಒಂದು, ಸೂಕ್ತ ಸೇನಾ ನಾಯಕತ್ವದ ಕೊರತೆ. ಎರಡು, ಭಾರತೀಯರಿಗೆ ನಿಶ್ಚಿತ ಗುರಿ ಇರಲಿಲ್ಲ. ಮೂರು, ಭಾರತೀಯರ ಬಳಿ ಸುಧಾರಿತ ಶಸ್ತ್ರಾಸ್ತ್ರಗಳಿರಲಿಲ್ಲ. ನಾಲ್ಕು, ಸ್ಥಳೀಯ ರಾಜಮನೆತನಗಳ ಬೆಂಬಲ ಇರಲಿಲ್ಲ. ಐದು, ಸೈನಿಕರು ಜನಸಾಮಾನ್ಯರ ವಿಶ್ವಾಸ ತೆಗೆದುಕೊಳ್ಳಲಿಲ್ಲ. ಬ್ರಿಟಿಷರು ಚತುರರಾಗಿದ್ದರು. ಬ್ರಿಟಿಷರ ಬಳಿ ಸುಧಾರಿತ ಶಸ್ತ್ರಾಸ್ತ್ರಗಳಿದ್ದವು. ಈ ಎಲ್ಲಾ ಕಾರಣಗಳು 1857 ದಂಗೆ ಭಾರತೀಯರ ಪಾಲಿಗೆ ವಿಫಲವಾಗಲಿಕ್ಕೆ ಬಹಳ ಪ್ರಮುಖವಾದಂಥ ಕಾರಣ. ಒಂದು ಸೂಕ್ತ ಸೇನಾ, ಒಬ್ಬ ನಾಯಕನಿಲ್ಲ. ದಂಗೆಯನ್ನು ಯಾವ ರೀತಿಯಾಗಿ ಯೋಜನಾತ್ಮಕವಾಗಿ ನಡೆಸಬೇಕು, ಮುನ್ನಡೆಸಬೇಕು ಅನ್ನುವಂಥ ಒಬ್ಬ ಸೂಕ್ತ ಸೇನಾ ನಾಯಕತ್ವದ ಕೊರತೆ ಇತ್ತು. ಅವರವರ ಮನಸ್ಸಿಗೆ ಬಂದಂತೆ ಒಂದೊಂದು ಭಾಗದಲ್ಲಿ ದಂಗೆ ನಡೆಸ್ತಾ ಇದ್ದಾರೆ. ಈ ರೀತಿ ಸೂಕ್ತ ಸೇನಾ ನಾಯಕತ್ವದ ಕೊರತೆ ಭಾರತೀಯರ ಪಾಲಿಗೆ ಆ ದಂಗೆ ವಿಫಲವಾಗಲಿಕ್ಕೆ ಪ್ರಮುಖವಾದಂಥ ಕಾರಣವಾಯಿತು. ಭಾರತೀಯ ನಿಶ್ಚಿತ ಗುರಿ ಇರಲಿಲ್ಲ. ಎರಡನೇ ಬಹಳ ಪ್ರಮುಖವಾದಂಥ ಕಾರಣ, ದಂಗೆನ ಇದೇ ರೀತಿಯಾಗಿ ನಡೆಸಬೇಕು, ಈ ಮಾರ್ಗದಲ್ಲೇ ಹೋಗಬೇಕು, ಒಂದು ನಿಶ್ಚಿತವಾದಂಥ ಗುರಿನೂ ಕೂಡ ಭಾರತೀಯರಿಗೆ ಇರಲಿಲ್ಲ. ಇನ್ನು ಭಾರತೀಯರ ಬಳಿ ಕತ್ತಿ, ಗುರಾಣಿ, ಈಟಿ, ಸಣ್ಣ ಸಣ್ಣ ಸುಧಾರಿತ ಶಸ್ತ್ರಾಸ್ತ್ರಗಳು ಬಿಟ್ಟರೆ ಬ್ರಿಟಿಷರ ಬಳಿ ಇದ್ದಂತ ಸುಧಾರಿತ ಶಸ್ತ್ರಾಸ್ತ್ರಗಳು ಭಾರತೀಯರ ಬಳಿ ಇರಲಿಲ್ಲ. ಇದು ಕೂಡ ದಂಗೆ ಭಾರತೀಯರ ಪಾಲಿಗೆ ವಿಫಲವಾಗಲಿಕ್ಕೆ ಬಹಳ ಪ್ರಮುಖವಾದ ಕಾರಣವಾಯಿತು. ಇನ್ನ ಭಾರತದ ಅನೇಕ ಸ್ಥಳೀಯ ರಾಜಮನೆತನಗಳಿದ್ರು ಕೂಡ
ಎಲ್ಲಾ ಸ್ಥಳೀಯ ರಾಜಮನೆತನಗಳು ಕೂಡ ದಂಗೆಗೆ ಬೆಂಬಲವನ್ನು ನೀಡಲಿಲ್ಲ. ಆ ಸ್ಥಳೀಯ ರಾಜಮನೆತನಗಳ ನಿರ್ಲಕ್ಷ್ಯವೂ ಕೂಡ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯರ ಪಾಲಿಗೆ ವಿಫಲವಾಗಲಿಕ್ಕೆ ಬಹಳ ಪ್ರಮುಖವಾದಂತಹ ಕಾರಣವಾಯಿತು. ಇನ್ನು ಸೈನಿಕರು ಲೂಟಿ ಮಾಡಿ ಜನಸಾಮಾನ್ಯರ ವಿಶ್ವಾಸವನ್ನು ಕಳೆದುಕೊಳ್ತಾರೆ. ಯಾಕೆ ಲೂಟಿ ಮಾಡ್ತಾರೆ? ಮೊಘಲ್ ಸಾಮ್ರಾಟನನ್ನ ಕೂರಿಸಿದರೆ ಮೊಘಲ್ ಸುಲ್ತಾನನ ಸ್ಥಾನದಲ್ಲಿ ಹಣ ಬೇಕು. ಹಾಗಾಗಿ ಏನ್ ಮಾಡ್ತಾರೆ? ಜನಸಾಮಾನ್ಯರ ಮೇಲೆ ಲೂಟಿಯನ್ನು ನಡೆಸ್ತಾರೆ, ಕಳ್ತನ ಮಾಡ್ತಾರೆ. ಇದರಿಂದ ಸೈನಿಕರು ಜನಸಾಮಾನ್ಯರ ವಿಶ್ವಾಸವನ್ನು ಕೂಡ ಕಳೆದುಕೊಳ್ತಾರೆ. ಈ ರೀತಿ ಸೈನಿಕರು ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಸೈನಿಕರು ಎಲ್ಲಿ ಬೇಕಲ್ಲಿ ಲೂಟಿಯನ್ನು ಮಾಡಿದ್ರು. ಇದರಿಂದ ಜನಸಾಮಾನ್ಯರ ಸೈನಿಕರ ವಿರುದ್ಧವಾಗಿ ಒಂದು ನಿರಾಸಕ್ತಿಯನ್ನು ಬೆಳೆಸಿಕೊಳ್ತಾರೆ. ಇದು ಕೂಡ ಬಹಳ ಪ್ರಮುಖವಾದ ಕಾರಣ. ಇನ್ನು ಬ್ರಿಟಿಷರು ಭಾರತೀಯರಿಗಿಂತಲೂ ಕೂಡ ಬಹಳ ಪ್ರಮುಖವಾದ ಯುದ್ಧ ಚತುರರು ಕೂಡ ಆಗಿದ್ದರು. ಕೊನೆಯ ಕಾರಣ ಬ್ರಿಟಿಷರ ಬಳಿ ಬಹಳ ಸುಧಾರಿತವಾದ ಶಸ್ತ್ರಾಸ್ತ್ರಗಳಿದ್ವು. ಈ ಎಲ್ಲಾ ಕಾರಣಗಳು 1857ರ ದಂಗೆ ಭಾರತೀಯರ ಪಾಲಿಗೆ ವಿಫಲವಾಗಲಿಕ್ಕೆ ಬಹಳ ಪ್ರಮುಖವಾದಂತಹ ಕಾರಣಗಳಾಗಿದ್ದು, ಇದು ಕೂಡ 3 ಅಂಕಕ್ಕೆ ಕೇಳುವಂತಹ ಬಹಳ ಪ್ರಮುಖವಾದ ಪ್ರಶ್ನೆ. 2 ರೀತಿಯಾದ ಪ್ರಶ್ನೆ ಕೇಳಬಹುದು. ನೇರವಾಗಿ 1857ರ ದಂಗೆ ವಿಫಲವಾಗಲಿಕ್ಕೆ ಏನು ಕಾರಣ? ಇನ್ನ ಪರೋಕ್ಷವಾಗಿ ಭಾರತೀಯರ ಪಾಲಿಗೆ 1857ರ ದಂಗೆ ವಿಫಲವಾಯಿತು ಏಕೆ? ಈ ರೀತಿಯಾದ ಪ್ರಶ್ನೆ ಕೂಡ ಕೇಳಬಹುದು. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಶ್ನೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇನ್ನು 1857ರ ಪರಿಣಾಮ ದಂಗೆ ಭಾರತೀಯರ ಪಾಲಿಗೆ ವಿಫಲವಾದರೂ ಕೂಡ ಅನೇಕ ಒಂದು ಕೊಡುಗೆಗಳು ಕೂಡ ಈ ದಂಗೆ ನಂತರ ಭಾರತೀಯರಿಗೆ ಒಂದು ಸಾಕಷ್ಟು ರೀತಿಯ ಲಾಭನೂ ಕೂಡ ನೀಡಿತು. ಹಾಗಾಗಿ ದಂಗೆಯ ಪರಿಣಾಮಗಳೇನು? 1857ರ ದಂಗೆಯ ಪರಿಣಾಮಗಳು. ಭಾರತದ ಆಡಳಿತ ಈಸ್ಟ್ ಇಂಡಿಯಾ ಕಂಪನಿಯಿಂದ ನೇರವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಒಳಪಟ್ಟಿತು. ಭಾರತೀಯರಿಗೆ ಸುಭದ್ರ ಮತ್ತು ನಿಷ್ಪಕ್ಷಪಾತ ಆಡಳಿತ ನೀಡುವುದು. ಭಾರತೀಯರ ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ಪ್ರಾದೇಶಿಕ ವಿಸ್ತರಣೆಯನ್ನು ಕೈಬಿಡುವುದು. ಪ್ರಾದೇಶಿಕ ವಿಸ್ತರಣೆಯನ್ನ ಕೈಬಿಡುವುದು. ಕಂಪನಿ
ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳ ಅಂಗೀಕಾರ ದತ್ತುಪುತ್ರರಿಗೆ ಹಕ್ಕಿಲ್ಲ, ನೀತಿಯ ನಿಷೇಧ, ಇವೆಲ್ಲವೂ ಕೂಡ 1857ರಂಗೆ ಪರಿಣಾಮ. 1858ರಲ್ಲಿ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಮಾಡಿದರು. ಭಾರತದ ಆಡಳಿತ ಈಸ್ಟ್ ಇಂಡಿಯಾ ಕಂಪನಿ ನೇರವಾಗಿ, ಭಾರತದಲ್ಲಿ ಕಂಪನಿ ಇಲ್ಲ. 1857 ನಂತರ ಇಡೀ ಭಾರತದ ಆಡಳಿತ ನೇರವಾಗಿ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಒಳಪಡುವುದು. ಇದಷ್ಟೇ ಅಲ್ಲ, ಭಾರತೀಯರಿಗೆ ಏನ್ ಮಾಡಬೇಕು, ಸುಭದ್ರವಾದಂತಹ ನಿಷ್ಪಕ್ಷಪಾತವಾದಂತಹ ಆಡಳಿತವನ್ನು ನೀಡಬೇಕು, ಯಾವುದೇ ರೀತಿಯ ಪಕ್ಷಪಾತವನ್ನು ಮಾಡಬಾರದು. ಇದರ ಜೊತೆಗೆ ಭಾರತದ ಭಾರತೀಯ ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವಂತಹ ಭರವಸೆ ನೀಡುತ್ತದೆ. ಪ್ರಾದೇಶಿಕ ವಿಸ್ತರಣೆಯನ್ನ ಕೈಗೊಳ್ಳತಕ್ಕಂಥದ್ದು. ಇನ್ನ ಕಂಪನಿ ದೇಶೀಯ ರಾಜರೊಂದಿಗೆ ಮಾಡಿಕೊಂಡಂತಹ ಒಪ್ಪಂದಗಳ ಅಂಗೀಕಾರ ಮಾಡತಕ್ಕಂಥದ್ದು. ಇನ್ನ ದತ್ತುಪುತ್ರರಿಗೆ ಹಕ್ಕಿಲ್ಲ ಎನ್ನುವಂತ ನೀತಿಯನ್ನ ನಿಷೇಧ ಮಾಡತಕ್ಕಂಥದ್ದು. ಇದರ ಜೊತೆಗೆ ನಾವು ಭಾರತದಲ್ಲಿ ಆಡಳಿತ ನಡೆಸಬೇಕು ಅಂದ್ರೆ ಭಾರತೀಯರ ಮನಸ್ಸನ್ನು ಗೆಲ್ಲಬೇಕು ಅನ್ನುವಂಥ ಮನಸ್ಥಿತಿಗೆ ಬ್ರಿಟಿಷ್ ಬರ್ತಾರೆ. ಈ ಎಲ್ಲಾ ಪರಿಣಾಮಗಳು 1857 ದಂಗೆಯ ಪರಿಣಾಮಗಳಾಗಿವೆ. ಇದು ಕೂಡ 3 ಅಂಕಕ್ಕೆ ಕೇಳುವಂತಹ ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆಯಾಗಿದೆ. ಇದಿಷ್ಟು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳು. 1857 ದಂಗೆಗೆ ಕಾರಣಗಳಲ್ಲಿ ರಾಜಕೀಯ, ಆರ್ಥಿಕ, ಆಡಳಿತಾತ್ಮಕ, ಸೈನಿಕ ಮತ್ತು ತತ್ಕ್ಷಣ ಕಾರಣ, ದಂಗೆಯ ಹರಡುವಿಕೆ, ದಂಗೆ ಯಾವ ಪ್ರದೇಶಕ್ಕೆ ಹರಡಿತು, 1857 ದಂಗೆಯ ವಿಫಲತೆಗೆ ಕಾರಣಗಳು, 1857 ದಂಗೆಯ ಪರಿಣಾಮಗಳು, ಈ ಎಲ್ಲ ಅಂಶಗಳು ಈ ಅಧ್ಯಾಯದಲ್ಲಿ ಬರುವಂತಹ ಬಹಳ ಪ್ರಮುಖವಾದಂತಹ ಅಂಶಗಳಾಗಿವೆ. ಇದಿಷ್ಟು ಈ ಅವಧಿಯಲ್ಲಿ ಈ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳು. ನಮಸ್ಕಾರ.